ಲೇಡೀಸ್ ಆ್ಯಂಡ್ ಜೆಂಟ್ಲ್ಮೆನ್, ದೇಶದಲ್ಲಿ ತಾಂತ್ರಿಕತೆ ಅನ್ನುವಂಥದ್ದು, ವಿಜ್ಞಾನ ಅನ್ನುವಂಥದ್ದು ಮುಂದುವರೆದಷ್ಟು ಸಂಕಷ್ಟಗಳು ಹೆಚ್ಚಾಗ್ತಾನೆ ಇದ್ದಾವೆ. ಮೊನೋಪಲಿ, ಏಕಸ್ವಾಮ್ಯದ ಕಂಪನಿಗಳು ದೇಶಕ್ಕೆ ಗಂಡಾಂತರವನ್ನು ತಂದುಕೊಡ್ಲಿಕ್ಕೆ ತಯಾರಾಗಿದ್ದಾವೆ. ಇಂಡಿಗೋ ಕತೆ ಮುಗಿದಿರೋ ಥರ ಆಗಿದೆ. ನೆಕ್ಸ್ಟ್ ಏರ್ಟೆಲ್ ಮತ್ತು ಫೋನ್ಪೇ ಕಾಯ್ತಾ ಇದೆ. ಏರ್ಟೆಲ್ ಮತ್ತು ಫೋನ್ಪೇ ಇದೇ ರೀತಿ ಸ್ತಬ್ಧವಾದರೆ ದೇಶದ ಸ್ಥಿತಿ ಅಧೋಗತಿಗೆ ಇಳಿಯುತ್ತೆ. ಎಸ್, ಏನಿದು ಎಕ್ಸ್ಕ್ಲೂಸಿವ್ ಸ್ಟೋರಿ? ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನಾನು ಹೇಮಂತ್. ವೀಕ್ಷಕರೇ, ದೇಶದಲ್ಲಿ 1000ಕ್ಕಿಂತ ಹೆಚ್ಚು ಇಂಡಿಗೋ ವಿಮಾನಗಳು ಹಾರಾಟವನ್ನು ನಿಲ್ಲಿಸಿದ್ದಾವೆ. ಅದಕ್ಕೆ ಅದರದೇ ಆದಂಥ ಕಾರಣವನ್ನು ಇಂಡಿಗೋ ಕಂಪನಿ ಕೊಡ್ತಾ ಇದೆ. ಆದರೆ ಹಿಂದಿರುವ ಕಾರಣನೇ ಬೇರೆ ಅನ್ನುವಂತಹ ವಿಚಾರಗಳು ಹೊರಗೆ ಬರ್ತಾ ಇವೆ. ಪ್ರಭಾವಿ ನಾಯಕರು ಇಂಡಿಗೋ ಹೆಸರಿಗೆ ಕಳಂಕ ತರಬೇಕು, ಇಂಡಿಗೋ ಸಂಸ್ಥೆಯನ್ನು ನಷ್ಟಕ್ಕೆ ತಳ್ಳಬೇಕು, ಆಮೇಲೆ ಅವರು ಕೈ ಹಾಕಬೇಕು ಅನ್ನುವಂತಹ ಹಿಂದಿನ ಲೆಕ್ಕಾಚಾರ ಇಂಡಿಗೋ ಸಂಸ್ಥೆಯ ಇವತ್ತಿನ ಬಿಕ್ಕಟ್ಟಿನ ಹಿಂದಿದೆ ಅನ್ನುವಂತಹ ಮಾಹಿತಿಗಳು ಸಿಗ್ತಾ ಇದ್ದಾವೆ. ಇಂಥ ಸಂದರ್ಭದಲ್ಲಿ ಇಂಡಿಗೋ ಆಯಿತು, ಇಂಡಿಗೋ 65% ಮೊನೋಪಲಿ ಏರ್ಲೈನ್ಸ್ನಲ್ಲಿ ಹೊಂದಿದೆ. ಭಾರತದ ಏರ್ಕ್ರಾಫ್ಟ್ ಇಂಡಿಗೋ ಮೇಲೆ ಡಿಪೆಂಡ್ ಆಗಿದೆ. 65%ಗಿಂತ ಹೆಚ್ಚಿನ ವಿಮಾನಗಳು ಇಂಡಿಗೋ ಸಂಸ್ಥೆಯದು ಭಾರತದಲ್ಲಿ ಹಾರಾಡ್ತಾ ಇವೆ. ಇಂತಹ ಏಕಸ್ವಾಮ್ಯದ ಕಂಪನಿ, ಅಂದರೆ ಮೊನೋಪಲಿ ಅಂತ ಏನು ಹೇಳಿದ್ನಲ್ಲ, ಆ ಕಂಪನಿ ಈ ರೀತಿ ಕೈ ಕೊಟ್ಟರೆ ದೇಶದ ವೈಮಾನಿಕ ಪ್ರಯಾಣಿಕರ ಪರಿಸ್ಥಿತಿ ಏನಾಗಿತ್ತು, ವೈಮಾನಿಕ ಎಮರ್ಜೆನ್ಸಿ ಅನ್ನುವಂತಹ ಕಾಲ ಏನು ಬಂದಿತ್ತು ಅನ್ನುವ ಮಾತುಗಳು ಬಂದಿದ್ವು. ಈಗ ಇದೇ ರೀತಿಯ ಎಮರ್ಜೆನ್ಸಿ UPIನಲ್ಲೂ ಬರುತ್ತಾ ಹಾಗಾದರೆ ಅಂತ. ಗೂಗಲ್ ಪೇ, ಫೋನ್ಪೇ ಎಕ್ಸೆಟ್ರಾ UPIನಲ್ಲೂ ಇದೇ ರೀತಿ ಬರುತ್ತೆ. ಅದರ ಜೊತೆಗೆ ಏರ್ಟೆಲ್ ದೇಶದ ಅತಿ ಹೆಚ್ಚು ಜನರ ಮೊಬೈಲ್ ನೆಟ್ವರ್ಕ್ಗಳನ್ನು ಯೂಸ್ ಮಾಡ್ತಾರೆ. ಅದರಲ್ಲಿ 2ನೇ ಸ್ಥಾನದಲ್ಲಿರುವಂಥ ಏರ್ಟೆಲ್ಗೂ ಕೂಡ ಸದ್ಯದಲ್ಲೇ ಇದೇ ಸ್ಥಿತಿ ಬರಲಿದೆಯಂತೆ. ವೀಕ್ಷಕರೇ, ಇಂಡಿಗೋ ಸಂಕಷ್ಟದಲ್ಲಿದ್ದಾಗಲೇ ಮತ್ತೊಂದು ಆಘಾತಕಾರಿ ಅಂಶ ಹೊರಗೆ ಬಿದ್ದಿದೆ. ಫೋನ್ಪೇಯನ್ನು ಯೂಸ್ ಮಾಡ್ತೀರಾ? ಅತಿ ಹೆಚ್ಚು ಡಿಜಿಟಲ್ ಟ್ರಾನ್ಸಾಕ್ಷನ್ನ ಶೇರು ಹೊಂದಿರುವಂತಹ UPI ಯಾವುದಿದೆ ಭಾರತದಲ್ಲಿ ಅಂದರೆ ಅದು ಫೋನ್ಪೇ. ಫೋನ್ಪೇ 45% ಕಸ್ಟಮರ್ನ ಹೊಂದಿದೆ. ಅದೇ ರೀತಿ 2ನೇ ಸ್ಥಾನದಲ್ಲಿ ಗೂಗಲ್ ಪೇ ಇದೆ, 38% ಗ್ರಾಹಕರು ಗೂಗಲ್ ಪೇಗಿದ್ದಾರೆ. ಮೊನೋಪಲಿ ಇಲ್ಲಿಯೂ ಕೂಡ UPI ಪೇಮೆಂಟ್ ಅಂತ ಬಂದರೆ ಫೋನ್ಪೇ, ಗೂಗಲ್ ಪೇ ಇವರಲ್ಲಿಯೂ ಕೂಡ ಈ ರೀತಿಯ ಸರ್ವರ್ ಏನಾದರೂ ಪ್ರಾಬ್ಲಮ್ ಆಯಿತು, ಕಾನೂನಿನ ತೊಂದರೆ ಆಯಿತು, ತಾಂತ್ರಿಕ ಅಡಚಣೆಗಳು ಬಂತು ಅಂದರೆ ದೇಶದೆಲ್ಲೆಡೆ ಡಿಜಿಟಲ್ ಟ್ರಾನ್ಸಾಕ್ಷನ್, ಹಣಕಾಸಿನ ವ್ಯವಹಾರ ನಿಂತು ಹೋಗುತ್ತೆ. ದೇಶದ ಸ್ಥಿತಿ ಅಯೋಮಯ ಆಗುತ್ತೆ. ಏರ್ಟೆಲ್ ಭಾರತಿ ಭಾರತದ ಟೆಲಿಕಾಂ ಕಂಪನಿಗಳಲ್ಲಿ 2ನೇ ಅತಿ ಹೆಚ್ಚು ಗ್ರಾಹಕರಿರೋದು ಏರ್ಟೆಲ್ಗೆ. ಮೊದಲನೇ ಸ್ಥಾನ ಜಿಯೋ. ಏರ್ಟೆಲ್ಗೆ ಏನಾದರೂ ಈ ಸ್ಥಿತಿ ಬಂದರೆ ಜಿಯೋಗೆ ಬರಲ್ಲ, ಯಾಕಂದರೆ ಅವರು ಸರ್ಕಾರದ ಜೊತೆಗೆ ಹೇಗಿರಬೇಕೋ ಹಾಗಿದ್ದಾರೆ ಅನ್ನುವಂಥ ಮಾತುಗಳು ವಿಶ್ಲೇಷಕರಿಂದ ಕೇಳಿ ಬರ್ತಾ ಇದ್ದಾವೆ. ಇಂಡಿಗೋದಿಂದ ಪಾಠ ಕಲ್ತ್ಕೊಳ್ಳಿಲ್ಲ ಅಂದರೆ ಈ ಮೊನೋಪಲಿ ಕಂಪನಿಗಳು ದೇಶವನ್ನು ಸಂಕಷ್ಟಕ್ಕೆ ದೂಡೋದು ಮಾತ್ರ ಸುಳ್ಳಲ್ಲ. ಇದಾಗಿತ್ತು ಎಕ್ಸ್ಕ್ಲೂಸಿವ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ TV.